MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕೋಲಾರದಲ್ಲೂ ಕೂಡ ಭಾರಿ ಮಳೆಯಾದಂತಹ ಹಿನ್ನೆಲೆಯಲ್ಲಿ ಮರಗಳು ಧರಶಾಹಿಯಾಗಿದೆ. ಸರ್ವಜ್ಞ ಪಾರ್ಕ್ನಲ್ಲಿ ಬೃಹದಾಕಾರದ ಮರ ಧರೆಗುರುಳಿದೆ. ಸುಮಾರು 50 ವರ್ಷದ ಹಳೆಯ ಮರ ಅಂತ ತಿಳಿದು ಬರ್ತಾ ಇದ್ದು, ಸರ್ವಜ್ಞ ಪ್ರತಿಮೆಗೆ ಅಳವಡಿಸಿದಂತಹ ಮೇಲ್ಛಾವಣಿ ಕೂಡ ಜಖಮಾಗಿದೆ. ಇನ್ನು ಸ್ಥಳದಲ್ಲೇ ಇದ್ದಂತಹ ಕೆಲ ಶೆಡ್ಗಳಿಗೂ ಕೂಡ ಭಾರಿ ಹಾನಿಯಾಗಿದೆ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಾಜೇಂದ್ರ ಸಿಂಹ. ಟೇಕ್ ಎ ಲುಕ್. ಕೋಲಾರ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಸುರಿದಂತಹ ಮಳೆಯ ಎಫೆಕ್ಟ್ ಸಾಕಷ್ಟು ಅವಾಂತರಗಳಾಗಿದೆ. ಅದರಲ್ಲೂ ಕೋಲಾರ ನಗರದ ಕಾಲೇಜು ವೃತ್ತದ ಸರ್ವಜ್ಞ ಪಾರ್ಕ್ನಲ್ಲಿ ಬೃಹತ್ತಾದ ಮರವೊಂದು ಉರುಳು ಬಿದ್ದಿರುವಂಥದ್ದು. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಇದು ಕೋಲಾರದ ಕಾಲೇಜು ವೃತ್ತದಲ್ಲಿರುವಂಥ ಸರ್ವಜ್ಞ ಪಾರ್ಕ್ನಲ್ಲಿ ಇದ್ದಂಥ ಸುಮಾರು ಒಂದು 50 ವರ್ಷಗಳಷ್ಟು ಹಳೆಯದಾದಂಥ ಬೃಹತ್ ಮರ ಉರುಳು ಬಿದ್ದಿರುವಂಥದ್ದು. ಪರಿಣಾಮವಾಗಿ ಏನು ಸರ್ವಜ್ಞ ಪಾರ್ಕ್ನಲ್ಲಿ ಇದ್ದಂಥ ಸರ್ವಜ್ಞ ಮೂರ್ತಿ ಏನಿತ್ತು, ಆ ಮೂರ್ತಿಯ ಮೇಲೆ ಆ ಮೂರ್ತಿಗೆ ಶೆಡ್ ಹಾಕಿದ್ರು. ಆ ಶೆಡ್ಡು ಕೂಡ ಮುರಿದು ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಆ ವಿಗ್ರಹಕ್ಕೆ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಆದರೆ ಅದರ ಪಕ್ಕದಲ್ಲಿ ಇತ್ತೀಚೆಗಷ್ಟೇ ನಗರಸಭೆಯಿಂದ ನಿರ್ಮಾಣ ಮಾಡಿದ್ದಂಥ ಫುಡ್ ಕೋರ್ಟ್ನ ಶೆಡ್ಗಳೇನಿತ್ತು, ಆ ಶೆಡ್ಗಳು ಜಖಮಾಗಿದೆ. ಜೊತೆಗೆ ಬೃಹತ್ತಾದ ಮರ ಬಿದ್ದಂಥ ಪರಿಣಾಮ ಆ ಮರದ ಪಕ್ಕದಲ್ಲೇ ಇದ್ದಂಥ ಒಂದು ವಿದ್ಯುತ್ ಕಂಬ ಕೂಡ ಮುರಿದು ಬಿದ್ದಿರುವಂಥದ್ದು. ಅಂದರೆ ಇದು ಏನು ಸಾಕಷ್ಟು ಗುಡುಗು ಸಿಡಿಲು ಜೊತೆಗೆ ಭರ್ಜರಿ ಮಳೆ ಆಯಿತು ಕಳೆದ ರಾತ್ರಿ. ಆ ಒಂದು ಪರಿಣಾಮವಾಗಿ ಒಂದು ಬೃಹತ್ ಮರ ಉರುಳು ಬಿದ್ದಿರುವಂಥದ್ದು. ಸುಮಾರು 50 ವರ್ಷಗಳಷ್ಟು ಹಳೆಯ ಮರ ಅಂತ ಹೇಳಲಾಗ್ತಾಯಿದೆ. ಇದರಿಂದ ಸಾಕಷ್ಟು ಹಾನಿಯಾಗಿದೆ. ಜೊತೆಗೆ ಈಗಾಗಲೇ ನಗರಸಭೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈಗಾಗಲೇ ಸ್ಥಳದಲ್ಲಿದ್ದಾರೆ. ಇದನ್ನು ತೆರವು ಮಾಡುವಂಥ ಒಂದು ಕೆಲಸ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು. ಕೇವಲ ಇದಿಷ್ಟೇ ಅಲ್ಲ, ನಗರದ ಹಲವು ಭಾಗಗಳಲ್ಲಿ ಕಳೆದ ರಾತ್ರಿ ಸುರಿದಂಥ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ. ಅದರಲ್ಲೂ ಏನು ನಗರದ ಹೃದಯ ಭಾಗದಲ್ಲಿ ಇದ್ದಂಥ ಪಾರ್ಕ್ನಲ್ಲಿ ಇಂಥದ್ದೊಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಜೊತೆಗೆ ಮುಂಜಾನೆವರೆಗೂ ಕೂಡ ಪಾರ್ಕ್ ತುಂಬ ನೀರು ನಿಂತಿತ್ತು. ಯಾಕಂದರೆ ಪಾರ್ಕ್ನಲ್ಲಿ ಬಿದ್ದಂಥ ನೀರೇನಿದೆ ಅದು ಹೊರಗಡೆ ಹೋಗೋದಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಇಲ್ಲಿದೆ. ಯಾಕಂದರೆ ಪಾರ್ಕ್ನ ಅಕ್ಕಪಕ್ಕ ಇದ್ದಂಥ ಎಲ್ಲ ಕಾಲುವೆಗಳು ಕೂಡ ಒತ್ತುವರಿಯಾಗಿರೋ ಪರಿಣಾಮ ಪಾರ್ಕ್ನಲ್ಲಿ ಸಾಕಷ್ಟು ನೀರು ನಿಲ್ಲುತ್ತೆ. ಇದರಿಂದಾಗಿ ಇಂಥದ್ದೊಂದು ಅನಾಹುತಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಕಳೆದ ರಾತ್ರಿ ಸುರಿದಂಥ ಮಳೆಯ ಎಫೆಕ್ಟ್ ಏನಿದೆ ಅದರಿಂದ ಕೋಲಾರ ನಗರದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಜೊತೆಗೆ ಸರ್ವಜ್ಞ ಪಾರ್ಕ್ನಲ್ಲಿ ಬೃಹತ್ತಾದಂಥ ಮರ ಬಿದ್ದು ಸಾಕಷ್ಟು ಅನಾಹುತ ಕೂಡ ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ. ಇನ್ನು ಮಳೆಯಿಂದಾಗಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಅವಾಂತರಗಳಾಗಿದೆ. ವರದಿಯನ್ನ ತರಿಸ್ಕೊಳ್ತೇವೆ, ಎಲ್ಲವನ್ನ ಕೂಡ ಸರಿ ಮಾಡ್ತೇವೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಕಾಣ್ತಾ ಇರುವಂತಹ DK ಶಿವಕುಮಾರ್ ಈಗ ಮಳೆಯ ಅವಾಂತರಗಳ ಬೆನ್ನಲ್ಲೇ ಅವರು ಮಾತನಾಡಿದ್ದಾರೆ. ವರದಿಯನ್ನ ತರಿಸ್ಕೊಳ್ತೇನೆ, ಎಲ್ಲವನ್ನ ಸರಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮಳೆಯಲ್ಲೂ ರಸ್ತೆ ಗುಂಡಿ ಸರಿ ಮಾಡುವಂತಹ ಅವಕಾಶ ಬಂದಿದೆ ಅಂತ ಮಾತನಾಡಿದ್ದಾರೆ. ಜಾಸ್ತಿ ಆಗಿದೆ ಸರ್, ಡ್ಯಾಮೇಜ್. ರೈನ್ಬೋ ಲೇಔಟ್ ನೋಡ್ತೀನಿ ನಾನು ನೋಡಿ ನನಗೆ ರಿಪೋರ್ಟ್ ತರಿಸ್ಕೊಂಡು ಅದೆಲ್ಲ ಅಟೆಂಡ್ ಮಾಡ್ತೀನಿ. ಸರ್ಜಾಪುರ ಜಾಸ್ತಿ ಆಗಿದೆ ಸರ್, ಡ್ಯಾಮೇಜ್. ರೈನ್ಬೋ ಲೇಔಟ್ ನೋಡ್ತೀನಿ ನಾನು ನೋಡಿ ನನಗೆ ರಿಪೋರ್ಟ್ ತರಿಸ್ಕೊಂಡು ಅದೆಲ್ಲ ಅಟೆಂಡ್ ಮಾಡ್ತೀನಿ. ಸರ್ಜಾಪುರ ಜಾಸ್ತಿ ಆಗಿದೆ ಸರ್, ಡ್ಯಾಮೇಜ್. ರೈನ್ಬೋ ಲೇಔಟ್ ನೋಡ್ತೀನಿ ನಾನು ನೋಡಿ ನನಗೆ ರಿಪೋರ್ಟ್ ತರಿಸ್ಕೊಂಡು ಅದೆಲ್ಲ ಅಟೆಂಡ್ ಮಾಡ್ತೀನಿ. ಸರ್ಜಾಪುರ ಜಾಸ್ತಿ ಆಗಿದೆ ಸರ್, ಡ್ಯಾಮೇಜ್. ರೈನ್ಬೋ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.